ಚಾಲೆಂಜ್ ಮಾಡಕತ್ತೀನಿ. ಒಂದೇ 1 ಅವರ್ ಸಿಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಗೈಸ್. ಸೊ ಗೈಸ್, ಇವತ್ತಿನ ಬ್ಲಾಗು ನಿಮ್ಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ನಾನೆಲ್ಲ ಹೋಟ್ಲಿಂದನೇ ಸ್ಟಾರ್ಟ್ ಮಾಡೋದು. ಸೊ ಇವತ್ತಿನ ಬ್ಲಾಗ್ ಹೋಟ್ಲ್ ಹತ್ರ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಮ್ಮ ಇನ್ನೂ ಬಂದಿಲ್ಲ. ಸೊ ಇನ್ನು ತಿಂದಿಲ್ಲ ಗೈಸ್. ಈಗ ಒಂದು ಸ್ವಲ್ಪ ಹೊತ್ತಾಯ್ತು ನಾನೆಲ್ಲ ಹೋಟ್ಲೆಲ್ಲ ಓಪನ್ ಮಾಡಿದ್ದು. ಸೊ ಈಗ ಅಮ್ಮ ಬರೋ ತನಕ ವೇಟ್ ಮಾಡಿ ತಿಂದು ಇಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಅದು ಬಿಟ್ಟರೆ ಇವತ್ತೊಂದು ಒಳ್ಳೆ ಚಾಲೆಂಜ್ ತೊಗೊತಿದ್ದೀನಿ. ಏನಪ್ಪ ಚಾಲೆಂಜ್ ಅಂದರೆ 1 ಅವರ್ ಸುಮ್ಮನೆ ಕೂತ್ಕೋಬೇಕು ಗೈಸ್. ನಾನು ಏನು ಫೋನ್ ನೋಡಬಾರ್ದು, ಮಲಗಬಾರ್ದು, ಸುಮ್ಮನೆ 1 ಅವರ್ ಸಿಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು, ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿದ್ದು ನನಗೆ ಐಡಿಯಾ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಇದ್ದೀನಿ ಇವತ್ತು. ಸೊ ಬನ್ನಿ, ಹೇಗಿರುತ್ತೆ, ಕ್ರೇಜ್ ಆಗಿರುತ್ತೆ, ನೀವು ನೋಡಿ. ಬನ್ನಿ, ಸದ್ಯಕ್ಕೆ ಅಮ್ಮ ಬರ್ತಂಗೆ ಕಾದು ನೆಕ್ಸ್ಟ್ ನಾನು ಚಾಲೆಂಜಿಗೆ ಶಿಫ್ಟ್ ಆಗ್ತೀನಿ. ಲೆಟ್ಸ್ ಗೋ ಗೈಸ್. 10 ಗಂಟೆಗೆ ಬಂದಿರುವಂತಹ ನಮ್ಮ ಮಹಾ ತಾಯಿಯವರಿಗೆ ನಮಸ್ಕಾರ. ಯಾಕೆ ಲೇಟು ಗೈಸ್? ಇವತ್ತು ನಮ್ಮಮ್ಮಗೆ ಒಂದು ಮಟನ್ ಆರ್ಡ್ರ್ ಬಂದಿದೆ, ಅದಕ್ಕೋಸ್ಕರ ಇವತ್ತು ಲೇಟ್ ಆಗಿದೆ. ಮಸಾಲೆ ಮಾಡ್ಕೊಂಡು ಮುಸ್ರೆ ತೊಳೆದು ಕಸ ಹೊಡೆದು ಎನಿ ಟೈಮ್ ಕೆಲಸ ಮಾಡ್ತಾ ಇರ್ತಾರಲ್ಲ, ಎಲ್ಲ ಸೇರೋದು ವಜೆ ಇರ್ತದೆ ಇವತ್ತು. ಹೌದಾ? ತಿಂಡಿ ಕೊಡು. ಬೇಸಿಗೆ ಹೋಗಿ ತಿಂಡಿ ತಗೊಂಬಂದು ತಿಂಡಿ ತಿಂದು 50 ರೂಪಾಯಿ ಕೊಡಕ್ಕಲ್ಲ. ಹಾಂ ಹೌದು. ಬನ್ನಿ ಗೈಸ್, ಹೋಗೋಣ. ತಿಂಡಿ ತೊಗೊಂಬಂದು ತಿಂಡಿ ತಿಂದು ನೆಕ್ಸ್ಟ್ ನಮ್ಮ ಕೆಲಸ ಮುಗಿಸಿ ಆಮೇಲೆ ಚಾಲೆಂಜ್ ಮಾಡೋಣ ಗೈಸ್. ಒಂದು ಚಿತ್ರಾನ್ನ ಮತ್ತು ಇಲ್ಲೊಂದು ಬಾದಾಮ್ ಹಾಲು ಕುಡಿತಾ ಇದ್ದೀನಿ. ಚಿತ್ರಾನ್ನ ಪಾರ್ಸಲ್ ಹೇಳ್ತೀನಿ, ಕುಡಿದು ಇಸ್ಕೊಂಡು ಹೋಗೋಣ ಬನ್ನಿ ಗೈಸ್. ಫೈನಲಿ ಕಟ್ಟಿಸ್ಕೊಂಡು ಹೋಗ್ತಾಯಿದ್ದೀನಿ, ಹೋಗಿ ತಿನ್ನೋಣ ಬನ್ನಿ. ಎಷ್ಟು ಚಿತ್ರಾನ್ನ ಗೈಸ್. ನಮ್ಮಮ್ಮ ಅಡುಗೆ ಮಾಡ್ತವ್ರೆ. ಅಮ್ಮ, ಇವತ್ತು ನಾನೊಂದು ಚಾಲೆಂಜ್ ಮಾಡಕತ್ತೀನಿ. 1 ತಾಸು ಫೋನ್ ನೋಡ್ಲಿಲ್ದಂಗೆ, ಮೊಬೈಲ್ ನೋಡ್ಲಿಲ್ದಂಗೆ, ಟಿ ವಿ ನೋಡ್ಲಿಲ್ದಂಗೆ ಹಂಗೆ ಕುತ್ಕೋಬೇಕು ಸೈಲೆನ್ಸ್ ಆಗಿ. ನಾನು 1 ತಾಸು ಅದು ಚಾಲೆಂಜ್ ಮಾಡ್ತಾಯಿದ್ದೀನಿ. ಹಾಕತ್ತ ನನ್ನ ಕೈಯಲ್ಲಿ? ಅದೇ 1 ಗಂಟೆಲ್ಲ ರಾತ್ರಿ ಎಲ್ಲ ನೋಡಬಾರ್ದು. ಹಂಗಲ್ಲಮ್ಮ, ಈಗ ಆ ಚಾಲೆಂಜ್ ಮಾಡೋಕ್ಕಾಗುತ್ತಾ? ಅಕ್ಕತ್ತ ಗೈಸ್, ನಮ್ಮಮ್ಮ ಹೇಳಿದ್ದಾರೆ ಅಂದಮೇಲೆ ನಾನು ಮಾಡಲೇಬೇಕು. 1 ಅವರ್ ಕುಂತಲ್ಲೇ ಕೂತ್ಕೋಬೇಕು. ಮತ್ತೆ ಅಕ್ಕತ್ತಾ ಅದೇ ಚಾಲೆಂಜ್. ಈಗ ನೋಡ್ರಿ ಗೈಸ್, ಈಗಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ಎಲ್ಲಿ ಕೂತ್ಕೊಂಡಿರ್ತೀನೋ ಅಲ್ಲೇ ಏನು ಯೂಸ್ ಮಾಡೋಂಗಿಲ್ಲ, ನಿದ್ದೆನೂ ಮಾಡೋಂಗಿಲ್ಲ. ಹಂಗೆ ಆ ಥರ ಚಾಲೆಂಜ್ ಅಲ್ಲ ಇದು. 1 ಅವರ್ ಸಿಟ್ಟಿಂಗ್ ಚಾಲೆಂಜ್ ಅಂತ. ಆಗುತ್ತಾ ನನ್ನ ಕೈಯಲ್ಲಿ? ನೋಡ್ಬೇಕು. ಸೊ ನಮ್ಮಮ್ಮ ನೋಡ್ಬೇಕಂತಿದ್ದಾರೆ. ನಾನು ಪಕ್ಕ ಮಾಡೇ ಮಾಡ್ತೀನಿ ಅನ್ನೋ ಹೋಪ್ ನನಗಿದೆ. ಸೊ ಬನ್ನಿ, ಈಗ ಮನೆಗೆ ಹೋಗಿ 1 ಅವರ್ ಚಾಲೆಂಜ್ನ ಕಂಪ್ಲೀಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ನಾನೀಗ ಹೋಟ್ಲಿಂದ ಮನೆಗೆ ಬಂದಿದ್ದೀನಿ. ಸೊ ಈಗ ನಾನು 11:15 ಗೈಸ್, ಎಕ್ಸಾಕ್ಟಾಗಿ 11:15 ನಾನು ಇಲ್ಲಿ ಕೂತ್ಕೊಂಡು ಚಾಲೆಂಜ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈಗ ಸ್ಟ್ಯಾಂಡ್ ಗಿಂಡ್ ಎಲ್ಲ ಇಟ್ಟು ಈಗ ಈಗ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ. ಇದು ಮುಗಿಯೋದು 12:15 ಎಕ್ಸಾಕ್ಟಾಗಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ನನಗೂ ಗೊತ್ತಿಲ್ಲ, ನಾನು ಒಟ್ಟು ಏನು ಮಾಡಬಾರ್ದು ಗೈಸ್. ಈ ಚಾಲೆಂಜ್ ಮೇನ್ ಉದ್ದೇಶನೇ ಇದು. ಟಿ ವಿ ಏನು ಸುಮ್ಮನೆ ಸೈಲೆನ್ಸಾಗಿ ಚಾಲೆಂಜ್ನ ಮುಗಿಸ್ಬೇಕು. ನೋಡಿ ಹೇಗಿರುತ್ತೆ ಅಂತ, ಹಾಗೆ ಕಾಮೆಂಟಲ್ಲಿ ತಿಳಿಸಿ ಬನ್ನಿ ಗೈಸ್. ಸೊ ಗೈಸ್, ಫೈನಲಿ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಗೈಸ್, ನಾನು ಚಾಲೆಂಜ್ನ ಕಂಪ್ಲೀಟ್ ಮಾಡಿ ಫ್ರೆಶ್ ಅಪ್ ಆಗಿ ಅರ್ಜೆಂಟಾಗಿ ಫೋನ್ ಬಂದಿತ್ತು. ಹೋಟ್ಲಲ್ಲಿ ರಶ್ ಆಗಿದೆ ಅಂತೆ. ನಾನು ಈಗ ಹೋಗ್ತಾಯಿದ್ದೀನಿ ಹೋಟ್ಲ್ ಹತ್ರ. ಸೊ ಕ್ರೇಜಿ ಆಗಿತ್ತು ಗೈಸ್ ಚಾಲೆಂಜು. 1 ಅವರಲ್ಲಿ ನಾವು ಏನೇನೆಲ್ಲ ಒಂದು ದಿವಸನೇ ಕಳೆದಂಗೆ ಆಯಿತು. ಯಾಕಂದರೆ ಎಷ್ಟೋ ಯೋಚನೆಗಳು ಗೈಸ್. ನಾನು ಮುಂದೆ ಏನು ಮಾಡ್ತೀನಿ, ನಾನು ಮಾಡಲೇಬೇಕು, ಏನೇನೋ ಥಿಂಕಿಂಗ್, ಒಳ್ಳೆ ಗುಡ್ ಥಿಂಗ್ಸೇ ಬಂದು ಎಲ್ಲವೂ. ಸೊ ಯಾರ್ಯಾರೆಲ್ಲ ನಾನು ಹೇಳೋದಿಷ್ಟೇ ಗೈಸ್, ಎಲ್ಲರೂ ಅಷ್ಟೇ 1 ಅವರ್ ಸುಮ್ಮನೆ ಸೈಲೆನ್ಸ್, ಏನು ಯೂಸ್ ಮಾಡಲಿಲ್ಲ ನನಗೆ. ಫೋನು, ಟಿ ವಿ, ಮ್ಯೂಸಿಕ್ ಏನು ಯೂಸ್ ಮಾಡಿ ಸುಮ್ಮನೆ ಕೂತ್ಕೊಂಡು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ, ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಿ. ಸೊ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕ್ರೇಜಿಯಾಗಿತ್ತು ಚಾಲೆಂಜು. ಈಗ ಹೋಟ್ಲ ಹತ್ರ ಹೋಗ್ಬೇಕು ನಾನು. ಸೊ ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೊಂದು ವೀಡಿಯೋಗೋಸ್ಕರ ಕಾಯ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಗೈಸ್. ಬಾಯ್.